ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರ ಟೆಕ್ನೋ ಪ್ರಭುದೇವ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಪರ್ಮನೆಂಟ್ಲಿ ಡಿಲೀಟ್ ಯಾವ ಥರ ಮಾಡಬೇಕಪ್ಪ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ದುಡ್ಡು ಮಾಡೋಣ ಅನ್ಕೊಂಡಿರ್ತೀರ. ನೀವು ಯಾವುದೋ ಒಂದು ಕೆಲಸದಿಂದ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಅವಾಗೇನು ಅನಿಸುತ್ತೆ, ಇದು ಬೇಡವೇ ಬೇಡ, ಡಿಲೀಟ್ ಮಾಡಿಬಿಡೋಣ ಅಂತ ಅನಿಸುತ್ತೆ. ಕೆಲವೊಂದು ಜನ ಇದನ್ನು ಸ್ವಲ್ಪ ದಿನ ಬಿಟ್ಟು ವಾಪಸ್ ಅದನ್ನು ನೋಡೋಣ ಆಮೇಲೆ ಅಂತ ಅಂದ್ಕೊಂಡಿರ್ತಾರೆ. ಅದನ್ನು ಅದೇ ಥರ ಬಿಡೋ ಬದಲು ನೀವೇನು ಮಾಡಬೇಕು, ಇವಾಗ ಅಂದ್ಕೊಳ್ಳಿ ಒಂದು 5-6 ತಿಂಗಳ ನೀವು ಅದನ್ನು ಇನ್ಸ್ಟಾಗ್ರಾಮ್ ಪೇಜೇ ಓಪನ್ ಮಾಡಲ್ಲ, ಅದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ. ಓಕೆ, ಅವಾಗ ಏನು ಮಾಡಬೇಕು, ನೀವು ಅದನ್ನು ಡಿಆಕ್ಟಿವೇಟ್ ಮಾಡಿ ಇಡಬೇಕು. ಡಿಆಕ್ಟಿವೇಶನ್ ಮಾಡಿದರೆ ಏನಾಗುತ್ತೆ, ಅದನ್ನು ನಿಮಗೆ ಯಾವಾಗ ಬೇಕು ಅದನ್ನು ಆ್ಯಕ್ಟಿವೇಶನ್ ಮಾಡಿಕೊಂಡು ಅದು ವಾಪಸ್ ಸರ್ಚಬಲಲ್ಲೇ ಬರುತ್ತೆ. ಬೈ ಚಾನ್ಸ್ ನೀವೇನಾದರೂ ವಿಡಿಯೋ ಅಪ್ಲೋಡ್ ಮಾಡೋದು ಬಿಟ್ಟರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಡೌನ್ ಫಾಲ್ ಆಗುತ್ತೆ. ಆವಾಗ ನಿಮ್ಮದು ಇದರಲ್ಲೇ ನಿಮ್ಮ ವಿಡಿಯೋಕ್ಕೆ ಜಾಸ್ತಿ ವ್ಯೂ ಕೂಡ ಬರಲ್ಲ. ಇಲ್ಲ ರೀ, ನಮಗೆ ಅದನ್ನು ಪರ್ಮನೆಂಟ್ಲಿ ಡಿಲೀಟೇ ಮಾಡಬೇಕು, ನಂಗೆ ಆಗಲ್ಲ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ, ಸೊ ನಾನು ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕಂತಿದ್ರೆ ನಾನು ಈ ವಿಡಿಯೋದಲ್ಲಿ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಇನ್ಸ್ಟಾಗ್ರಾಮ್ನ ಪರ್ಮನೆಂಟ್ಲಿ ಡಿಲೀಟ್ ಯಾವ ಥರ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಅದ್ರ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ, ಯಾವುದು ಡಿಲೀಟ್ ಮಾಡಬೇಕಲ್ಲ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಮೇಲೆ 3 ಡಾಟ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇಷ್ಟೆಲ್ಲ ಆಪ್ಷನ್ ಬರುತ್ತೆ. ಆಪ್ಷನ್ ಬಂದ ಮೇಲೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತಿದೆ ನೋಡಿ, ಅಕೌಂಟ್ ಸೆಂಟರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ಮೇಲೆ ಇಲ್ಲಿ ಒಂದು ಸೆಕೆಂಡು, ಇಲ್ಲಿ ಕೆಳಗಡೆ ಬಂದ ಮೇಲೆ ಪರ್ಸ್ನಲ್ ಡೀಟೇಲ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇಷ್ಟು ಆಪ್ಷನ್ ಬರುತ್ತೆ. ಆಮೇಲೆ ಇಲ್ಲ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಆಮೇಲೆ ಈ ಥರ ಓಪನ್ ಆಗುತ್ತೆ. ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಡಿಆಕ್ಟಿವೇಶನ್ ಆರ್ ಡಿಲೀಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಡಿಆಕ್ಟಿವೇಶನ್ ಆರ್ ಡಿಲೀಷನ್ ನಿಮ್ಮ ಪೇಜ್ ಓಪನ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹೇಳ್ತಾ ಇದ್ದರೆ ಡಿಆಕ್ಟಿವೇಟಿಂಗ್ ಆರ್ ಡಿಲೀಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್. ನಿಮಗೆ ಡಿಆಕ್ಟಿವೇಟ್ ಅಕೌಂಟ್ ಮಾಡಬೇಕಂದ್ರೆ ಅಂತಿದ್ರೆ ನೀವೇನು ಮಾಡಬೇಕು, ಇಲ್ಲ ನಾನು ಸ್ವಲ್ಪ ದಿನ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ವಾಪಸ್ ಅದನ್ನು ರಿಕವರಿ ಮಾಡ್ಕೋಬೇಕಂತಿದ್ರೆ ಇಲ್ಲಿ ಡಿಆಕ್ಟಿವೇಟ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಇಲ್ಲ ನಮಗೆ ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕಪ್ಪ, ನಮಗೆ ಪೇಜ್ ಬೇಡ, ನಾವು ಬೇರೆದೊಂದು ಯಾವುದಾದ್ರು ಬೇರೆ ಕ್ರಿಯೇಟ್ ಮಾಡಿ ನಾವು ವಾಪಸ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ ಇದ್ದರೆ ನೀವೇನು ಮಾಡಬೇಕು, ಇಲ್ಲಿ ಡಿಲೀಟ್ ಅಕೌಂಟ್ ಡಿಲೀಟಿಂಗ್ ಯುವರ್ ಅಕೌಂಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆಮೇಲೆ ಕಂಟಿನ್ಯೂ ಅಂತ ಕೊಡಿ. ಡಿಲೀಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಹೇಳ್ತದೆ. ಇಲ್ಲಿ ಇಷ್ಟೊಂದು ಆಪ್ಷನ್ ಬರ್ತವೆ. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಡಿಲೀಟಿಂಗ್ ಕಂಟಿನ್ಯೂ ಅಂತ ಕೊಡಬೇಕು. ಯಾವುದನ್ನು ಸೆಲೆಕ್ಟ್ ಮಾಡಿ. ಕೆನಾಟ್ ಫೈಂಡ್ ಪೀಪಲ್ ಟು ಫಾಲೋ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಆಮೇಲೆ ಇಲ್ಲಿ ಗೆಟ್ ಮೋರ್ ಔಟ್ ಆಫ್ ಇನ್ಸ್ಟಾಗ್ರಾಮ್ ನಿಮಗೆ ಹೇಳ್ತಾ ಇದ್ದರೆ ನೀವು ಈ ಥರ ಮಾಡಿದರೆ ನಿಮಗೆ ಫಾಲೋವರ್ ಬರ್ತಾರೆ ಅಂತ, ನಮಗೇನು ಬೇಡ ಅಂತ ಹೇಳ್ಬಿಟ್ಟು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅದು ಪಾಸ್ವರ್ಡ್ ಕೇಳುತ್ತೆ, ನಿಮ್ಮ ಪೇಜ್ದು ಪಾಸ್ವರ್ಡ್ ಹಾಕಿ ಆಮೇಲೆ ನೀವು ಇದನ್ನು ಮಾಡಬೇಕು, ಕಂಟಿನ್ಯೂ ಕೊಡಬೇಕು. ಆಮೇಲೆ ಈ ಥರ ಶೋ ಆಗುತ್ತೆ, ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲೀಷನ್ ಅದು ಹೇಳ್ತದೆ. ಇಫ್ ಯು ಕಂಟಿನ್ಯೂ ವಿತ್ ಅಕೌಂಟ್ ಡಿಲೀಷನ್ ಯುವರ್ ಪ್ರೊಫೈಲ್ ಆ್ಯಂಡ್ ಅಕೌಂಟ್ ಡೀಟೇಲ್ಸ್ ವಿಲ್ ಬಿ ಡಿಲೀಟೆಡ್ on November 29, 2024. You won't be visible on Instagram between now and then. You can cancel the permanently deletion process anytime before the process start through account center logging to your Instagram account. ಆಮೇಲೆ ಡಿಲೀಟಿಂಗ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಇವಾಗ ಅದು ನಿಮ್ಮ ಪೇಜು ಹೋಗ್ಬಿಟ್ಟಿರುತ್ತೆ, ಅದು ಪೇಜ್ ವಾಪಸ್ ಬರಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ನ ಯಾವ ಥರ ಡಿಲೀಟ್ ಮಾಡಬೇಕು ಪರ್ಮನೆಂಟ್ಲಿ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಟ್ಟಿರೋದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬೈ ಚಾನ್ಸ್ ನಿಮಗೇನಾದರೂ ಇದನ್ನು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಅದನ್ನು. ಇಲ್ಲ ನಾನು ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ
ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನು ಪ್ರೊಫೆಷ್ನಲ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಥವಾ ಪ್ರೊಫೆಷ್ನಲ್ಗೆ ಕನ್ವರ್ಟ್ ಯಾವ ಥರ ಮಾಡಬೇಕಂತ ನಿಮಗೆ ಯಾವ ಥರ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನೂ ಮಾಡಿದ್ದೀನಿ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.